ಮೇಡಮ್, ಸಮಾಜ ನಿಮ್ಮನ್ನ ದೂಷಿಸಲ್ಪಡುತ್ತೆ. ಹೌದು. ಅಂದ್ರೆ ನಿಮ್ಮನ್ನ ಈಗ ಏನು ಅಂತಂದ್ರೆ ಜಾತಿ ಧರ್ಮ ಭೇದ ಯಾವ ತರ ಮಾಡ್ತಾರೆ, ನಿಮ್ಮನ್ನೇ ಒಂದು ಪ್ರತ್ಯೇಕ ಒಂದು ಲಿಂಗ ಅಂತ ಸಪ್ರೇಟ್ ಮಾಡಿ ನಿಮ್ಮನ್ನ ಶೋಷಣೆಗೆ ತುಂಬಾ ಒಳಪಡಿಸ್ತಾರೆ. ಯಾಕಂದ್ರೆ ನಿಮ್ಮನ್ನ ನೋಡೋ ರೀತಿನೇ ಬೇರೆ, ನಿಮ್ಮ ಹತ್ರ ಮಾತಾಡೋ ರೀತಿ ಬೇರೆ, ನಿಮ್ಮನ್ನ ಕೇಳೋ ರೀತಿ ಬೇರೆ. ಆದರೆ ನಾವು ತುಂಬ ನೂರಾರು ಜನ ನೋಡಿದ್ದೀವಿ. ಆದರೆ ನೀವು ಒಬ್ಬರು ವಿಶಿಷ್ಟ ವ್ಯಕ್ತಿ ಅಂತ ನಮಗನ್ಸುತ್ತೆ. ಏನಕ್ಕೆ ಅಂದರೆ ನೀವು ಈ ಲಿಂಗಭೇದದಲ್ಲಿದ್ದರೂ ಸಹ ನೀವು ಒಂದು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನೀವು ಒಂದು ವೃದ್ಧಾಶ್ರಮನ ಒಂದು ಫೌಂಡೇಶನ್ನ ನೀವು ಶುರು ಮಾಡಿದ್ದೀರಾ. ಈ ಫೌಂಡೇಶನ್ ಯಾವಾಗ ಶುರುವಾಯಿತು ಮೇಡಮ್? ಯಾವಾಗ ಶುರುವಾಯಿತು? ನೀವೀಗ ಎಷ್ಟು ಜನ ವಯಸ್ಸಾದಂತಹ ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳನ್ನ ನೀವು ಎಲ್ಲಿ, ಅಥವಾ ನೀವೇ ಕರ್ಕೊಂಡ್ಬಂದ್ರ, ಅಥವಾ ಅವ್ರ ಮನೆಯಿಂದ ನಿಮ್ಮನ್ನ ಕರ್ಕೊಬಂದು ನಿಮ್ಮ ಆಶ್ರಮಕ್ಕೆ ತಂದು ಬಿಟ್ರಾ? ಸ್ವಲ್ಪ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ಜನ ನಮ್ಮನ್ನು ಯಾವ ರೀತಿ ನೋಡ್ತಾರೆ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಒಂದು ಟ್ರಾನ್ಸ್ಜೆಂಡರ್ ಆಗಿ ಸುಮಾರು ವರ್ಷಗಳಿಂದ ನಾನು ಶೋಷಣೆಗೆ ಒಳಪಟ್ಟಂತವಳು. ಅದು ನಮ್ಮನ್ನ ಬಂದು ಮೂಳೆ ಗುಂಪು ಮಾಡಿರುವಂತಹ ಸಮಾಜ. ಸೊ ನಾವು ಯಾವ ರೀತಿ ನಾವು ಜನಗಳ ಹತ್ರ ಇದ್ ಮಾಡ್ತೀವಿ ಅಂದ್ರೆ, ಜನ ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅದೇ ರೀತಿ ನಾವು ಕೂಡ ಜನನ್ನ ಬಿಂಬಿಸ್ತೀವಿ. ಸೊ ಇಲ್ಲಿ ಸುಮಾರು ಏನಂತಂದ್ರೆ, ಎಲ್ಲರೂ ಪೂರ್ವಗ್ರಹ ಪೀಡಿತರಾಗಿ ಇರುವಂತದ್ದು. ಯಾರೋ ಒಬ್ರು ಕೊಲೆ ಮಾಡಿದ್ರೆ ಇಡೀ ಸಮುದಾಯ ಕೊಲೆ ಮಾಡುತ್ತೆ, ಯಾರೋ ಒಬ್ರು ಕಳ್ತನ ಮಾಡಿದ್ರೆ ಇಡೀ ಸಮುದಾಯ ಕಳ್ತನ ಮಾಡುತ್ತೆ ಅನ್ನೋದು ಸುಳ್ಳಿನ ಮಾತು. ಇಲ್ಲಿ ಏನಿರುತ್ತೆ ಅಂದ್ರೆ, ಯಾವ ವ್ಯಕ್ತಿ ಏನ್ ವ್ಯಕ್ತಿತ್ವದಲ್ಲಿದ್ದಾರೆ, ಯಾವ ರೀತಿಯಲ್ಲಿ ಅವರ ಒಂದು ಗುರಿ ಉದ್ದೇಶ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ನಾನು ಅಭಿಯಾನ್ ಫೌಂಡೇಶನ್ ನ ಫೌಂಡರ್ ಆಗಿದ್ದು ಮತ್ತೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಹಲವಾರು ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟೀಸ್ಗೆ ಇದುವರೆಗೂ ಅವಕಾಶಗಳೇ ಸಿಗಲಿಲ್ಲ. ಅಂತವರಿಗೆ ಏನಂದ್ರೆ ಇನ್ನು ಭಿಕ್ಷಾಟನೆ ಮತ್ತೆ ಲೈಂಗಿಕ ವೃತ್ತಿಯಲ್ಲಿ ತೊಡಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು ನಾನು. ನಮಸ್ತೆ. ನಿಮ್ಮ ಹೆಸರು? ಲಲಿತಾ. ಎಷ್ಟು ವರ್ಷದಲ್ಲಿ ಇದ್ದೀರಮ್ಮ ನೀವು? 25 ಬಂದ್ರೆ 1 ವರ್ಷ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಪ್ಪ. ಇಲ್ಲ ಎಲ್ಲ 3 ವರ್ಷ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಪ್ಪ. ನಮ್ಮನೆಯವರು ಬಂದ್ರು ನನ್ಗೆ ಹೋಗಲ್ಲ ಅಂತೇಳಿ ಬಂದು ನೋಡ್ಕೊಂಡು ಹೋಗ್ತಾರೆ. ಒಳ್ಳೆ ಚೆನ್ನಾಗಿದ್ದೀರಪ್ಪ. ಇವ್ರೆಷ್ಟು ಕಷ್ಟ ಬಿಟ್ಟಂತ ನಮ್ಗೆ ಗೊತ್ತು. ಅದಕ್ಕೂ ಜನಗಳು ಏನೋ ಆಡ್ಕೊಂತಾರೆ. ಯಾವ ಊರಮ್ಮ ನಿಮ್ದು? ಇಲ್ಲಿ ಪಕ್ಕದ ಮನೆ ಬೆಳೆ. ಮಕ್ಕಳು ನಿಮಗೆ? ಮಕ್ಕಳು ಮದುವೆ ಆಗಿಲ್ಲಪ್ಪ. ಅಕ್ಕನ ಮಕ್ಕಳು 4 ಜನ ಅವ್ರೆ. 2 ತಂಗಿ ಮಕ್ಕಳು 3 ಅವ್ರೆ. ಮಕ್ಕಳು ಒಬ್ಬನೇ ಮಗ ಇದ್ದಾನೆ. ಅವ್ನು ನೋಡ್ಕೊಳಲ್ಲ ಯಾರು. ನಾನು ಸಪ್ರೇಟ್ ಆಗಿ ಇದ್ದೆ ಸರ್. 22 ವರ್ಷದಿಂದ ಕೆಂಪಾಪುರದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸ್ವಲ್ಪ ಕಾಲ್ಗೆ ಏಟ್ ಆದಾಗಿಂದ ಯಾರು ನೋಡ್ಕೊಳೋರಿಲ್ಲ ಅಂದ್ಬಿಟ್ಟು ಸೊಸೆದಿರೆಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಸೇರ್ಸಲ್ಲ, ನೋಡ್ಕೊಳೋರಿಲ್ಲ.